ಈಗ ತಾನೇ ಒಂದು ಸುದ್ದಿಗೋಷ್ಠಿ ಮುಗಿಸ್ಕೊಂಡ್ ಬಂದಿದ್ದೀವಿ. SIR ಬಗ್ಗೆ ಎದ್ದೇಳು ಕರ್ನಾಟಕ ವಾಯ್ಸ್ ಮಾಡ್ತಾ ಇದೆ ಅನ್ನೋಣ. ಮತದಾನ ಪರಿಷ್ಕರಣೆ ಮಾಡೋದಕ್ಕೆ ಹಳ್ಳಿಗಳಲ್ಲಿ BLOಗಳು ಇರ್ತಾರೆ, ಹೌದಲ್ವಾ? ನಾವು ಹೆಂಗೆ ನಿದ್ದೆ ಮಾಡ್ತಿದೀವಿ ಅಂದ್ರೆ BLO ಎಲ್ಲಿರ್ಬೇಕಪ್ಪ ಅಂದ್ರೆ ಅವನೆಲ್ಲಿ ಪಾಠ ಮಾಡ್ತಾನೋ ಆ ಊರಿನ BLO ಆಗ್ಬೇಕು. ಇವತ್ತು ನಮ್ಮೂರಲ್ಲಿ ಮೇಷ್ಟ್ರು ಇರಲ್ಲ, ಅವನೆಲ್ಲ ಒಂದು 15-20 ಕಿಲೋಮೀಟರ್ ಇರ್ತಾನೆ, ನಮ್ಮೂರಿಗೆ BLO. ನಮ್ಮೂರಲ್ಲಾಗೋ ಬದಲಾವಣೆಗಳು ಹೆಂಗ್ ಗೊತ್ತಾಗುತ್ತೆ? ಯಾರೋ ಪುಡಾರಿ ಇರ್ತಾರಲ್ವಾ, ಅವ್ರು ಕೊಡೋ ಮಾಹಿತಿನ ಅಲ್ಲೇ ಕೂತ್ಕೊಂಡು ಬರ್ಕೊಟ್ಟು ಹಾಕ್ಬಿಡ್ತಾನೆ, ನಮ್ಮ ವೋಟ್ ತಪ್ಪೋಗುತ್ತೆ, ನಮ್ಮ ಆಧಾರ್ ಕಾರ್ಡ್ ಹೋಗುತ್ತೆ, ರೇಷನ್ ಕಾರ್ಡ್ ಬಿಟ್ಟಾಕ್ತಾರೆ. ಯಾಕಂದ್ರೆ ಅವನು ಅಥೆಂಟಿಕ್ ಅಧಿಕಾರಿನೇ ಅಲ್ಲ ಅವನು. ಸೊ ಸಂಘಟನೆಯವರಲ್ಲಿ ಒಂದು ಮನವಿ, ನಾನು ಸಂಘಟನೆ ಮಾಡ್ತಾ ಇದ್ದೀರಿ, BLOಗಳು ಯಾವ ಊರಿಗೆ ಪಾಠ ಮಾಡ್ತಾರೆ ಮೇಷ್ಟ್ರು, ಆ ಮೇಷ್ಟ್ರು BLO ಆಗ್ಬೇಕು. ಒಂದು SIR ಬಗ್ಗೆ ನಮ್ಮ ಜನತೆಗೆ ನೀವು ಹಳ್ಳಿಗೆ ಸಭೆಗಳು ಮಾಡಿದ್ರು ಪರವಾಗಿಲ್ಲ, ತಿಳಿಸ್ಕೊಡ್ಬೇಕು. ಮತದಾನ ಪರಿಷ್ಕರಣೆ ನಡೀತಾ ಇದೆ. ಈ ಪರಿಷ್ಕರಣೆಯಲ್ಲಿ ದುರುದ್ದೇಶ ಇಟ್ಕೊಂಡು ನಮ್ಮ ಹೆಸರುಗಳನ್ನ ಕೈ ಬಿಡೋ ಕೆಲಸ ಆಗ್ತಾ ಇದೆ. ಅದು ಶೋಷಿತರು, ಮೈನಾರಿಟೀಸು, ಯಾರು ಧ್ವನಿ ಇಲ್ವೋ, ಬಾಯಿ ಇಲ್ವೋ ಅಂತವರ ಹೆಸರುಗಳನ್ನ ಡಿಲೀಟ್ ಮಾಡ್ತಾ ಇದ್ದಾರೆ. ಇದು ಬಹಳ ಆತಂಕ. ಇವತ್ತು ಇಂಥ ಸಂಘಟನೆಗಳ ಆಗ್ಲೇ ಮಹಾಮರ ಅಂತ ಒಂದು ಮರ ಎತ್ತರಕ್ಕೆ ಬೆಳೆದ್ರೆ ಅಲ್ಲಿ ಅಕ್ಕಿ ಪಕ್ಷಿಗಳು ವಾಸ ಮಾಡ್ತವೆ, ಅದ್ರ ಕೆಳಗಡೆ ಮನುಷ್ಯರು ವಾಸ ಮಾಡ್ತೀವಿ, ಅದು ಕೊಡೋ ಗಾಳಿ ಪ್ರಕೃತಿಗೆ ಸೇರ್ಕೊಳ್ಳುತ್ತೆ. ಸಂಘಟನೆಗೆ ನಾವು ಬಲ ತುಂಬಲಿಲ್ಲ, ಸಂಘಟನೆಯ ಮುಖಂಡರನ್ನು ನಂಬಲಿಲ್ಲ ಅಂತಂದ್ರೆ ನಮ್ಮ ತಲೆ ಮೇಲೆ ನಾವೇ ಬಂಡೆ ಹಾಕತ್ತೀವಿ, ಖಂಡಿತವಾಗ್ಲೂ ಹಾಕತ್ತೀವಿ. ಯಾಕೆಂದ್ರೆ ಹಳ್ಳಿಲಿರೋ ಯಾರೋ ಏನೋ ಸಮಸ್ಯೆ ಆಗಿದೆ, ಬಂದು ಮುಖಂಡರುಗಂದ್ರೆ ಬಂದವರು ಅದಕ್ಕೆ ಪರಿಹಾರ ಕಂಡುಕೊಳ್ಳೋ ಮಾರ್ಗಗಳನ್ನು ತೋರಿಸ್ತಾರೆ. ಸೊ ಇವತ್ತು ಇಂತಹ ಮುಖಂಡರುಗಳ ಮೇಲೆ ದಾಳಿಗಳಾಗ್ತಾ ಇದ್ದಾವೆ. ವ್ಯವಸ್ಥಿತವಾಗಿ ಮುಖಂಡರನ್ನ ಮೂಲೆ ಗುಂಪು ಮಾಡುವ ಪ್ರಯತ್ನಗಳು ನಡೀತಾ ಇದ್ದಾವೆ. ಹೋರಾಟಕ್ಕೆ ಇವತ್ತು ಇಲ್ಲಿ ಇಷ್ಟು ಜನ ಸೇರಿದಿರಪ್ಪ, ನಿಮ್ಗೆ ಊಟ ಹಾಕ್ಬೇಕಾ, ಬಾಡಿಗೆ ಕಟ್ಟಬೇಕಾ, ಪ್ರಚಾರ ಮಾಡಬೇಕಾ, ಹಣ ಬೇಕೋ ಬೇಡವಾ? ಮಾತಾಡಿ, ಬೇಕೋ ಬೇಡವಾ? ಇದನ್ನ ನೀವು ಪ್ರಶ್ನೆ ಮಾಡ್ತೀರಿ ಅನ್ನೋದಾದ್ರೆ ಯಾವ ನೈತಿಕತೆ ಇದೆ ನಿಮಗೆ? ಸೊ ಹಾಗಾಗಿ ಇವತ್ತು ಮಾತಾಡೋ ಇನ್ನೂ ಉಳಿದಾಗ ನನ್ನ ಉದ್ದೇಶ ಇಷ್ಟೇ. ಸಂಘಕ್ಕೆ ಬಂದ್ಮೇಲೆ ನೀವು ಕೆಲವರು ಹೈಜಾಕ್ ಮಾಡ್ಕೊಂಡಿದ್ದಾರೆ. ಅದು ಕನ್ನಡದ ಹೆಸರಲ್ಲಿ, ಧರ್ಮಗಳ ಹೆಸರಲ್ಲಿ, ಜಾತಿಗಳ ಹೆಸರಲ್ಲಿ ಹೈಜಾಕ್ ಮಾಡಿಕೊಂಡು ದಶಾಂಶ ಹೆಸರಿಗೆ ಮಸಿ ಬೆಳೀತಾ ಇದ್ದಾರೆ. ಅದಕ್ಕೆ ನಾವು ಬಿಡಕ್ ತಯಾರಿಲ್ಲ. ದಶಾಂಶನೇ. ಅದಕ್ಕೆ BK ಕೃಷ್ಣಪ್ಪ ಸರ್ ಎಷ್ಟು ಅದಕ್ಕೆ ಏನು ಬೆವರು ಹರಿಸಿದಾರೋ ಅವರ ಸಮಕಾಲೀನರು ಅಷ್ಟೇ ಹರಿಸಿದ್ದಾರೆ. ನಮ್ದು ಬಳಗಗಳು ಬೇರೆ ಇರ್ಬೋದು, ಸಂಘಟನೆ ಮಾರ್ಗಗಳು ಬೇರೆ ಇರ್ಬೋದು, ಉದ್ದೇಶ ಒಂದೇ. ಸೊ ಹಾಗಾಗಿ ನಾನು ಇವೆಲ್ಲ ಹೇಗೆ ಕೂತ್ಕೊಂಡು ಕೇಳ್ತಾ ಇದ್ರೆ ಅನ್ನೋ ಕಾರಣಕ್ಕಾಗಿ ನಾನು ಬಂದು ಮಾತಾಡೋ ಪ್ರಯತ್ನ ಮಾಡ್ತಿದ್ದೀನಿ. ನಿಮ್ಮ ತಲೆಗೆ ಒಂದಷ್ಟು ಮೌಲಿಕವಾದ ಸಂಗತಿಗಳನ್ನ ಕೊಡುವಷ್ಟು ಅವಕಾಶ ಇತ್ತು, ಆದ್ರೆ ಸಮಯ ಇಲ್ಲ. ಇನ್ನೊಮ್ಮೆ ನಾವೀಗ ಎಲ್ಲ ಸೇರ್ಕೊಂಡು ಒಂದು ಬೈಠಕ್ ಮಾಡಿದಾಗ ಆವತ್ತು ಸಂಘ ಹೆಂಗಿರ್ಬೇಕು, ಸಂಘಕ್ಕೆ ಬರೋರು ಯಾರು, ಅದ್ರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು.